ಇದು ಎಂಎಸ್ ಪೇಟ ಅಲ್ಲ ಅಂತ ಹೇಳಿ ನಾಯಕರು ಹೇಳ್ಬಿಡ್ಲಿ. ಧರಿಸ್ತಿದ್ರು. ಇದಕ್ಕೆ ಈ ವಿಚಾರಕ್ಕೆ ಚರ್ಚೆಗೆ ಅವಕಾಶಗಳನ್ನು ಕೊಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಧರಿಸಿರುವಂತದ್ದು. ಹೌದು, ನೀವು ಹೇಳಿ, ನೀವು ಎಂಎಸ್ ವಿರೋಧ ಪಕ್ಷದ ನಾಯಕರೇ, ಈ ವಿಚಾರವಾಗಿ ಚರ್ಚೆಗೆ ಅವಕಾಶ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರೆ ಮಾಡ್ತಾರೆ. ನೀವು ಎಷ್ಟೇ ಮಾತನಾಡಿದ್ರು ಕರ್ತಕ್ಕೆ ಹೋಗೋದಿಲ್ಲ. ಹೇಳಿದ್ರಲ್ಲ ಅವರು ವಿಚಾರಕ್ಕೆ ಬನ್ನಿ. ನಿಮಗೆ ನಂಬಿಕೆ ಇಲ್ಲ. ವಿಚಾರಕ್ಕೆ ಬನ್ನಿ. ನಾರಾಯಣ ಗುರುಗಳನ್ನು ಗೌರವಿಸ್ತೇನೆ, ಕನಕದಾಸರನ್ನು ಗೌರವಿಸ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸ್ತೇನೆ, ಎಲ್ಲರನ್ನ ಗೌರವಿಸ್ತೇನೆ. ವಿರೋಧ ಪಕ್ಷ ನಾಯಕರೇ, ಕಾಲಹರಣ ಬೇಡ. 68ರಿಗೆ ಅದು ರೈತರಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಕೊಟ್ಟಿದೆ. ದಯವಿಟ್ಟು ಪ್ರಾರಂಭ ಮಾಡಿ. ಮಾನ್ಯ ಸಭಾಪತಿಗಳೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ರೈತರ ಸಮಸ್ಯೆಗಳಿವೆ. ಅದನ್ನೇ ಇಟ್ಟುಕೊಂಡು ಇವತ್ತು ಹೊರಗಡೆ ಕೂಡ ಹೋರಾಟ ನಡೆದಿದೆ. ನಾನು ಸದನಕ್ಕೆ ಬರುವುದಕ್ಕೆ ಮುಂಚೆ ತಮ್ಮ ಪೀಠಕ್ಕೆ ಒಂದು ಪತ್ರವನ್ನು ನಾನು ಬರೆದಿದ್ದೆ. ಹಲವು ವಿಚಾರಗಳು ಚರ್ಚೆಗೆ ಬರಬಹುದು, ಆದರೂ ಕೂಡ ನಾವು ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಸದನದ ಒಳಗಡೆ ಇಡೀ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿ ಮಾಡೋಣ. ಉತ್ತರ ಕರ್ನಾಟಕ ಭಾಗಕ್ಕೆ ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ಚರ್ಚೆ ಮಾಡೋಣ. ಯಾಕೆಂತಂದರೆ ಅಲ್ಪ ಸಮಯ, ಇಲ್ಲಿ ಕೇವಲ 10 ದಿವಸಗಳ ಕಾಲಾವಧಿ ಇದೆ. ಈಗಾಗಲೇ ಒಂದು ದಿನ ಮುಗಿದೋಯ್ತು, ಇನ್ನು ಕೇವಲ 9 ದಿನಗಳ ಮಾತ್ರ ಉಳಿದಿದೆ. ಆದರೆ ಸಮಸ್ಯೆಗಳ ಚರ್ಚೆ ಈಗಲೂ ಪ್ರಾರಂಭ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ರೈತರ ನಿರಂತರ ಆತ್ಮಹತ್ಯೆಗಳು ನಡೀತಾ ಇವೆ.